ನನಗೆ ಸತ್ಯ ಹೇಳ್ಬೇಕಂದ್ರೆ ಇದು ನನ್ನ ಲೈಫಿನ ಟರ್ನಿಂಗ್ ಪಾಯಿಂಟ್. ಜಗತ್ತಿಗಿಂತ ವಿಭಿನ್ನ ಆಗಬೇಕಂದ್ರೆ ನೀವು ಸ್ವರೂಪಕ್ಕೆ ಬರಬೇಕು. ನನಗೆ ಮನೆಗೆ ಹೋಗೋದೇ ಬೇಡ ಅಂತ ಆಗ್ತದೆ, ಇಲ್ಲೇ ಕೂತ್ಕೊಳ್ಬೇಕಂತ ಆಗ್ತದೆ ನನಗೆ. ಇಲ್ಲಿಂದ ಹೋಗಲಿಕ್ಕೆ ಮನಸ್ಸು ಬರ್ತಿಲ್ಲ. ಈ 1 ಮಿನಿಟ್ದು ವ್ಯಾಲ್ಯೂ ಕೂಡ ಇಲ್ಲಿ ಗೊತ್ತಾಗ್ತದೆ. ಇಲ್ಲಿ ಸೆಕೆಂಡ್ ಡೇನ ನನಗೆ ಡಿಸೈಡ್ ಮಾಡಿದೆ ನಾನು ಇಲ್ಲೇ ಸ್ಕೂಲಿಗೆ ಬರ್ತೀನಿ ಅಂತ. ನನಗೆ ಇಲ್ಲಿ ತುಂಬ ಇಂಪ್ರೂವ್ಮೆಂಟ್ ಕೊಟ್ಟದ್ದು ಗೋಪಾಟ್ಕರ್ ಸರ್. ಅವರನ್ನು ನೋಡಿದಾಗ ಏನೋ ಒಂದು ಮಾಡುವಂತ ಅನಿಸುತ್ತದೆ. ಇಲ್ಲಿ ನಾನು ಫಸ್ಟಿಗೆ ಬರುವಾಗ ನನಗೆ ಫ್ರೆಂಡ್ಸ್ ಸಿಗ್ತಾರಾ ಯಾರು ಗುರ್ತ ಇರಲಿಲ್ಲ, ಹಾಗೆ ಹೆದರಿಕೊಂಡು ಬಂದೆ. ನೋಡಿದ್ರೆ ತುಂಬ ಫ್ರೆಂಡ್ಸ್ ಆದರು. ಇಲ್ಲಿ ವಾಪಸ್ ಬಂದರೆ ಹೋಗಿದಾಗೆ ಆಗುದಿಲ್ಲ. ಅದ್ರ ಬಂದ ಮೇಲೆ ಗೊತ್ತಾಯ್ತು ಇಂಥ ಶಿಕ್ಷಣ ಬೇರೆ ಎಲ್ಲ ಸಿಗೋದಿಲ್ಲ ಅಂತ. ನಾನು ಅಮ್ಮಂಗೆ ಥ್ಯಾಂಕ್ಸ್ ಹೇಳ್ಬೇಕು, ನಾನು ಒತ್ತೆ ಮಾಡಿ ಕಳಿಸಿದ್ದಕ್ಕೆ. ಸ್ವಲ್ಪ ದೀಪಾವಳಿಯಾಗಿತ್ತು. ನೀವು ಸ್ವರೂಪಕ್ಕೆ ಬನ್ನಿ. ನಮಗೆ ಸತ್ಯ ಬೇಜಾರಾಗ್ತುಂಟು. ನಾನು ಸತ್ಯವಾಗಿ ಅಂದ್ಕೊಂಡಿರಲಿಲ್ಲ. ಫಸ್ಟ್ 2 ಡೇಸ್ ಬರುವಾಗ ಅಂದ್ಕೊಂಡಿದ್ದೆ ಯಾವಾಗ ಮನೆಗೆ ಹೋಗ್ತೇನೆ ಅಂತ. ಆದರೆ ಗೋಪಾಲ್ಕರ್ ಸರ್ ಹೇಳಿದ್ದು ಸಹ ಸತ್ಯ ಆಯಿತು. ಲಾಸ್ಟ್ ಡೇ ಹೋಗುವಾಗ ಕೂಗಲಿಕ್ಕೆ ಸಹ ಬರ್ತದೆ, ಅಷ್ಟು ನಾವು ಇನ್ವಾಲ್ವ್ ಆಗಿದ್ವಿ. ನನಗೆ ಸತ್ಯ ಹೇಳ್ಬೇಕಂದ್ರೆ ಇದು ನನ್ನ ಲೈಫಿನ ಟರ್ನಿಂಗ್ ಪಾಯಿಂಟ್. ಇಲ್ಲಿ ಬಂದ ಮೇಲೆ ನನಗೆ ಗೊತ್ತಾಯಿತು ಲೈಫಲ್ಲಿ ಕೇವಲ ಮಾರ್ಕ್ ತೆಗೆದ್ರೆ ಜಾಬ್ ಸಿಗಲ್ಲ, ಕ್ರಿಯೇಟಿವಿಟಿ ಸಹ ಬೇಕಂತ. ಅಂಥ ಕ್ರಿಯೇಟಿವಿಟಿಯನ್ನು ಕಲಿಸುವುದೇ ಈ ಸ್ವರೂಪ. ನಾನೇ ಅಂದ್ಕೊಂಡಿದ್ದೆ ಜಗತ್ತಲ್ಲಿ ಕಾಂಪಿಟೇಷನ್ ಇಲ್ಲ ಅಂತ, ತುಂಬ ಚಾಲೆಂಜಸ್ ಉಂಟು. ಸೊ ನಾವು ಸರ್ವೈವ್ ಮಾಡಬೇಕಂದ್ರೆ ನಮಗೆ ತುಂಬ ಸ್ಕಿಲ್ಸ್ ಗೊತ್ತಿರಬೇಕು. ಅಂಥ ಸ್ಕಿಲ್ಸನ್ನು ಕಲಿಸೋದೇ ಈ ಸ್ವರೂಪ. ಗೋಪಾಟ್ಕರ್ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ನಮಗೆ ಡೈಲಿ ಹೇಳ್ತಾರೆ, ಅದೊಂದು ಹೇಳಲಿಕ್ಕೆ ಉಂಟೆ ಬೆಳಿಗ್ಗೆ. ಸ್ವರೂಪವನ್ನು ಹುಡುಕೋದಂದರೆ ನೀವು ಹೆಡ್ರಸ್ ಹುಡ್ಕೊಂಡು ಬರೋದಲ್ಲ, ನಿಮ್ಮೊಳಗೇ ಸ್ವರೂಪವನ್ನು ನೀವು ಕಂಡುಕೊಳ್ಬೇಕಂತ. ಹಾಗೆ ನೀವು ಜಗತ್ತಿಗಿಂತ ವಿಭಿನ್ನ ಆಗಬೇಕಂದ್ರೆ ನೀವು ಸ್ವರೂಪಕ್ಕೆ ಬರಬೇಕು. ದಿನ ಬಂದಾಗ ಕೇಳ್ತಿದ್ದೆ ನಾನು, ಏನು ಕಲಿತೆ ಇವತ್ತು ಅಂತ, ಏನು ಹೊಸತು ಕಲಿತೆ ಅಂತ. ಆಗ ಕಲ್ತದ್ದನ್ನು ಬಹಳಷ್ಟು ಸಂತೋಷದಿಂದ ಹೇಳ್ತಾ ಇದ್ದ. ನನಗೂ ಖುಷಿಯಾಯಿತು. 10 ದಿನ ಮೊಬೈಲ್ ಟಿವಿಯ ಸಹವಾಸದಿಂದ ದೂರ ಇದ್ದು 2-3 ವಿಷಯಗಳಲ್ಲಿ ಆತ ತನ್ನನ್ನು ತಾನು ತೊಡಗಿಸಿದ್ದು ಕಂಡು ಬಹಳ ಸಂತೋಷ ಆಯಿತು. ಇಲ್ಲಿ ಸ್ವರೂಪಕ್ಕೆ ಬಂದು ನಾನು ತುಂಬ ಕಲ್ತಿದ್ದೀನಿ. ನಮಗೆ ಹೇಳಿಕೆನಾಗುವುದಿಲ್ಲ ಅಂತ. ನನಗೆ ಮನೆಗೆ ಹೋಗೋದೇ ಬೇಡ ಅಂತ ಆಗ್ತದೆ, ಇಲ್ಲೇ ಕೂತ್ಕೊಳ್ಬೇಕಂತ ಆಗ್ತದೆ ನನಗೆ. ಅಂದರೆ ಡಿಸಿಪ್ಲಿನಲ್ಲಿ ಕೂತ್ಕೊಳ್ಬೇಕು, ಆ ಥರ ಕೂತ್ಕೊಳ್ಳಿಕ್ಕಿಲ್ಲ, ಈ ಥರ ಕೂತ್ಕೊಳ್ಳಿಕ್ಕಿಲ್ಲ, ಆ ಥರ ಏನು ರೆಸ್ಟ್ರಿಕ್ಷನ್ ಇಲ್ಲ. ಮತ್ತು ಇಲ್ಲಿಯ ಸರ್ ಗೋಪಾಟ್ಕರ್ ಸರ್ ಅವರು ಏನು ಬೈಯೋದಿಲ್ಲ, ಟೀಚರ್ಸ್ಗಳು ಏನು ಹೇಳೋದಿಲ್ಲ. ಮಕ್ಕಳೊಟ್ಟಿಗೆ ಟೀಚರ್ಸ್ಗಳು ಸಹ ಡ್ಯಾನ್ಸ್ ಮಾಡಿಕೊಂಡು ಹಾಡಾಡಿಕೊಂಡು ಎಲ್ಲ ಇರ್ತಾರೆ. ಮತ್ತು ವರ್ಲ್ಡ್ ರೆಕಾರ್ಡ್ಸ್ಗಳೆಲ್ಲ ಬರ್ತಾ ಇರ್ತದೆ. ಈಗ ನನಗೆ 1-2 ವರ್ಲ್ಡ್ ರೆಕಾರ್ಡ್ ಆಯ್ತು. ಈಗ ಈ ಶಾಲೆ ಅಂದರೆ ಇದೊಂದು ಶಾಲೆಗಿಲ್ಲ, ಮಕ್ಕಳು ಅವರಿಗೆ ಬೇಕಾದ ಆ್ಯಕ್ಟಿವಿಟೀಸ್ ಅವ್ರು ಮಾಡ್ತಾ ಇರ್ತಾರೆ. ಅವರ ಟ್ಯಾಲೆಂಟಿಗೆ ಇಲ್ಲಿ ಜಾಸ್ತಿ ಫೋಕಸ್ ಮಾಡ್ತಾರೆ. ಒಂಥರ ಡಿಫ್ರೆಂಟ್ ಟೈಪ್ ಆಫ್ ಎಜುಕೇಷನ್ ಇದು. ಇಲ್ಲಿಂದ ಹೋಗಲಿಕ್ಕೆ ಮನಸ್ಸು ಬರ್ತಿಲ್ಲ. ಈ 1 ಮಿನಿಟ್ದು ವ್ಯಾಲ್ಯೂ ಕೂಡ ಇಲ್ಲಿ ಗೊತ್ತಾಗ್ತದೆ. ಸ್ಟಡಿ ಟ್ರಿಕ್ಸ್ ಬಗ್ಗೆ ಗೊತ್ತಾಯಿತು. ಸ್ಟಡಿ ಮಾಡಬೇಕಾದ್ರೆ ಎಷ್ಟು ಎಂಜಾಯ್ ಮಾಡ್ಕೊಂಡು ಸ್ಟಡಿ ಮಾಡ್ಬೋದು ಅಂತಲೂ ಗೊತ್ತಾಯಿತು. ಇಲ್ಲಿ ಗೋಪಾಟ್ಕರ್ ಸರ್ದು ಒಂದು ಮೋಟಿವೇಶನ್ ಸ್ಪೀಚ್ ಎಲ್ಲ ಕೇಳಿದ ಮೇಲೆ ಯಾವುದಕ್ಕೂ ಹಿಂಜರಿಬಾರ್ದು ಅನ್ನೋದೊಂದು ಗೊತ್ತಾಯಿತು. ಆ್ಯಂಡ್ ಎಲ್ಲ ಆಪರ್ಚುನಿಟಿನೂ ಕೂಡ ಯೂಸ್ ಮಾಡ್ಕೋಬೇಕು ಅನ್ನೋದು, ಯೂಟಿಲೈಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಯಿತು. ಇಲ್ಲಿ ಸೆಕೆಂಡ್ ಡೇನ ನನಗೆ ಡಿಸೈಡ್ ಮಾಡಿದೆ ನಾನು ಇಲ್ಲೇ ಸ್ಕೂಲಿಗೆ ಬರ್ತೀನಿ ಅಂತ. ಮತ್ತು ನನಗೆ ಇಲ್ಲಿ ಎಲ್ಲರೂ ಅಂತ ಒಳ್ಳೆ ಟ್ರೀಟ್ ಮಾಡ್ತಾರೆ, ಎಲ್ಲ ಸೇಮ್ ಟ್ರೀಟ್ ಮಾಡ್ತಾರೆ. ಯಾರೆಂತ ಚೇಂಜ್ ಮಾಡೋದಿಲ್ಲ, ಯಾರನ್ನು ಬೇರೆ ಟ್ರೀಟ್ ಮಾಡೋದಿಲ್ಲ. ಹಾಗೆ ಕಾನ್ಸಂಟ್ರೇಷನ್ ಜಾಸ್ತಿ ಉಂಟು, ಕಾನ್ಫಿಡೆಂಟ್ ಗೊತ್ತುಂಟು. ಇದು ಸ್ಟೇಜ್ ಫಿಯರ್ ಎಂಕಿದ್ದು ನಾನು ಇದರಲ್ಲಿ 10 ದಿನದಲ್ಲಿ ಬೇರೆ ಬೇರೆ ಚೇಂಜಸ್ ಆಯಿತು. ನನಗೆ ಸುಮ್ಮನೆ ಇರಲಿಕ್ಕೆ ಈಗ ಮನಸ್ಸು ಬರ್ತಾ ಇಲ್ಲ. ಇಲ್ಲಿ ಎಂಥದೊಂದು ಪಾಸಿಟಿವ್ ಎಫೆಕ್ಟ್ ನನಗೆ ಆಯಿತು. ಮನೆಯಲ್ಲಿ ಸುಮ್ಮನೆ ಇರುವಾಗ ಎಂಥಾದರೂ ಕೆಲಸ ಮಾಡುವ ಕ್ರಿಯೇಟಿವ್ ಆರ್ಟ್ ಎಲ್ಲ ನನಗೆ ಹೇಳಿಕೊಟ್ಟಿದ್ರು. ನಾನು ಮೊದಲು ಪುಸ್ತಕದ ಬದನೆಕಾಯಿಯಾಗಿ ಇದ್ದೆ. ಈಗ ನಾನು ಅದರಿಂದ ಹೊರಗೆ ಬಂದಿದ್ದೇನೆ. ಟಿವಿ ಮತ್ತು ಮೊಬೈಲ್ ಒಂದು ಸ್ವಲ್ಪ ಕೂಡ ನೆನಪಾಗಿಲ್ಲ. ನಾನು ಮೊದಲು 8 ಗಂಟೆಗೆ ಏಳುತ್ತಿದ್ದೆ. ಸೆಕೆಂಡ್ ಡೇ ಶಿವಾನಂದ್ ಸರ್ ಸುದ್ದಿದು ಡಾಕ್ಟರ್ ಅವರು ಕರ್ಕೊಂಡು ಬಂದರು. ನಾನು ಇಲ್ಲಿಗೆ ಕರ್ಕೊಂಡು ಬಂದ ದಿವಸವೇ ನಾನು ಡಿಸೈಡ್ ಮಾಡಿದೆ ಇಲ್ಲೇ ನಾನು ಇರೋದು ಅಂತ. ಯಾಕಂದರೆ ಇಲ್ಲಿ ಓದೋದು ಮಾತ್ರ ಅಲ್ಲ, ತುಂಬ ಆಲ್ರೌಂಡ್ರಾಗಿ ಆ್ಯಕ್ಟಿವಿಟೀಸನ್ನು ಮಾಡಿಸ್ತಾರೆ. ತುಂಬ ಎಕ್ಸೈಟ್ ಆಗಿದೆ ನನಗೆ. ಇಲ್ಲಿ ಎಲ್ಲ ಆ್ಯಕ್ಟಿವಿಟೀಸನ್ನು ಮಾಡಿಸ್ತಾರೆ, ಸಾಂಗ್ ಹೇಳಿಸ್ತಾರೆ, ಡ್ಯಾನ್ಸ್ ಮಾಡ್ತಾರೆ, 2 ಕೈಯಲ್ಲಿ ಬರೆಸ್ತಾರೆ. ಇಷ್ಟು ತನಕ ನಾನು 2 ಕೈಯಲ್ಲಿ ಬರೀಲೇ ಇಲ್ಲ. ಲೆಫ್ಟ್ ಹ್ಯಾಂಡ್ ಅಂದರೆ ನನಗೆ ಬರೀಲಿಕ್ಕೂ ಆಗ್ತಿಲ್ಲ, ಇದು ಅದರಲ್ಲಿ ಬಲ ಇಲ್ಲದಾಗೆ ಆಗಿತ್ತು. ಮತ್ತು ಇಲ್ಲಿ ನಮಗೆ 2 ವರ್ಲ್ಡ್ ರೆಕಾರ್ಡ್ ಮಾಡಿಸಿದ್ರು. 10 ದಿವಸದಲ್ಲಿ 2 ವರ್ಲ್ಡ್ ರೆಕಾರ್ಡ್ ಮಾಡಿಸಿದ್ರು. ಹಾಗಾದರೆ ನಾನು ನೆಕ್ಸ್ಟ್ 10th ಇಲ್ಲೇ ಕಲಿತ್ರೆ ನಮಗೆ ಒಂದು 10ಕ್ಕಿಂತ ಜಾಸ್ತಿ ವರ್ಲ್ಡ್ ರೆಕಾರ್ಡ್ ಸಿಗ್ಬೋದು. ಹೀಗೆ ಎಲ್ಲಿ ಸಹ ಮಾಡಿಸೋದಿಲ್ಲ.
ಸ್ವರೂಪಕ್ಕೆ ಬಂದು ನೀವು ಕೂಡ ಇದನ್ನು ಅನುಭವಿಸಿ. ಇಲ್ಲಿ ಕಲ್ತದನ್ನು ಯಾವತ್ತೂ ನಾನು ಮರೆಯುವುದಿಲ್ಲ. ಇಲ್ಲಿಯ ಬದಲಾವಣೆಗೆ ತುಂಬ ಹೇಳಿಕೊಟ್ಟಿದ್ದಾರೆ. ನನ್ನಲ್ಲಿಯೇ ಇಷ್ಟು ಬದಲಾವಣೆ ಉಂಟಂತ ನನಗೆ ಈ ಕ್ಯಾಂಪಿಗೆ ಬಂದೇ ತಿಳಿದದ್ದು. ಮೊದಲು ನನಗೆ ಪಾಠ ಎಲ್ಲ ಕಲಿಯುವಾಗ ತುಂಬ ಕಷ್ಟ ಆಗ್ತಿತ್ತು, ಆದರೆ ಇಲ್ಲಿ ತುಂಬ ಸೂತ್ರ ಎಲ್ಲ ಹೇಳಿಕೊಟ್ರು. ಬೇರೆ ಏನು ಇಲ್ಲದಿದ್ದರೆ ನಾನು ಮನೆಯಲ್ಲಿದ್ದಾಗ ಸುಮ್ಮನೆ ಮೊಬೈಲ್ ನೋಡ್ತಾ ಟಿ ವಿ ನೋಡ್ತಾ ಬಿದ್ದುಕೊಂಡಿದ್ದೆ. ಆದರೆ ಇಲ್ಲಿಗೆ ಬಂದು ಕ್ರಿಯೇಟಿವ್ ಆರ್ಟನ್ನು ಕಲಿತೆ. ನನಗೆ ಇನ್ನು ಟೈಮ್ ಪಾಸಿಗೆ ಎಲ್ಲ ಮಾಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಇದರಿಂದ ತಾಳ್ಮೆ ಹೆಚ್ಚಾಗ್ತದೆ. ಆಮೇಲೆ ನನ್ನ ಹ್ಯಾಂಡ್ ರೈಟಿಂಗ್ ಚೆಂದ ಇರಲಿಲ್ಲ, ಈಗ ಚೆಂದ ಆಗ್ತಾ ಇದೆ. ನನಗೆ ಇಲ್ಲಿ ತುಂಬ ಇಂಪ್ರೂವ್ಮೆಂಟ್ ಕೊಟ್ಟದ್ದು ಗೋಪಾಟ್ಕರ್ ಸರ್. ಅವರನ್ನು ನೋಡಿದಾಗ ಏನೋ ಒಂದು ಮಾಡುವ ಅಂತ ಅನಿಸುತ್ತದೆ. ಖಂಡಿತ ಏನೆಲ್ಲ ಒಂದು ಸಾಧನೆ ಮಾಡೇ ಮಾಡ್ತೀರಾ ಅಂತ ಆತ್ಮವಿಶ್ವಾಸ, ಧೈರ್ಯ, ಶಿಸ್ತು ಎಲ್ಲವನ್ನು ಸಹ ಕಲಿಸಿಕೊಡ್ತಾರೆ. ಇಲ್ಲಿ ನಾನು ಫಸ್ಟಿಗೆ ಬರುವಾಗ ನನಗೆ ಫ್ರೆಂಡ್ಸ್ ಸಿಗ್ತಾರಾ ಯಾರು ಗುರ್ತಾ ಇರಲಿಲ್ಲ. ಹಾಗೆ ಹೆದರಿಕೊಂಡು ಬಂದೆ. ನೋಡಿದ್ರೆ ತುಂಬ ಫ್ರೆಂಡ್ಸ್ ಆದರು. ನನ್ನ ಜ್ಞಾನ ವೃದ್ಧಿಯಾಯಿತು. ಹಾಡುಗಳು ನನಗೆ ತುಂಬ ಇಷ್ಟ ಆಯಿತು. ಮ್ಯಾಥ್ಸ್ ಒಟ್ಟಿಗೆ ಹಾಡು ಹಾಗೆ ತುಂಬ ಇಷ್ಟ ಆಯಿತು. ಇಲ್ಲಿ ಊಟ ತಿಂಡಿ ಎಲ್ಲ ಚೆಂದ ಇತ್ತು. ಟೀಚರ್ಸ್ ಎಲ್ಲ ನಮ್ಮ ಫ್ರೆಂಡ್ಸ್ ಥರ ಇದ್ದರು. ತುಂಬ ಖುಷಿಯಾಯಿತು ಇಲ್ಲಿ ಬಂದು. ಇಲ್ಲಿ ಬೇರೆ ಸರಿನಾಗೆ ಅವ್ರು ಬೈಯುವುದಿಲ್ಲ, ತುಂಬ ಚೆಂದಾಗಿ ಹೇಳಿಕೊಡ್ತಾರೆ. ನನ್ನದು ಎಲ್ಲಕ್ಕಿಂತ ಇಷ್ಟವಾದದ್ದು 2 ಕೈಯಲ್ಲಿ ಬರೆಯೋದು. ಅದು ತುಂಬ ಕಷ್ಟ ಇತ್ತು, ಮತ್ತು ನಮಗೆ ತುಂಬ ಈಸಿಯಾಗಿದೆ. ಇಲ್ಲಿ ವಾಪಸ್ ಬಂದರೆ ಹೋಗಿದಾಗೆ ಆಗೋದಿಲ್ಲ. ತುಂಬ ಇಷ್ಟ ಆದ್ದರಿಂದ ಕ್ರಿಯೇಟಿವ್ ಆರ್ಟ್ ಒಟ್ಟಿಗೆ ಮತ್ತು ಸಾಂಗ್ಸಲ್ಲಿ ಕ್ವಶನ್ ಆನ್ಸರ್ಸ್ ಎಲ್ಲ ಕಲಿಯುವಂಥದ್ದು, ಟ್ರಿಕ್ಸ್ ಅದೆಲ್ಲ ತುಂಬ ಚೆನ್ನಾಗಿತ್ತು. ನಾನು ಅಮ್ಮಂಗೆ ಥ್ಯಾಂಕ್ಸ್ ಹೇಳ್ಬೇಕು, ನಾನು ಒತ್ತಾಯ ಮಾಡಿ ಕಳಿಸಿದ್ದಕ್ಕೆ. ನನ್ನ ತಂಗಿ ವೇದಿಕಾ ನಾನು ಸ್ವರೂಪಕ್ಕೆ ಹಾಕಬೇಕು ಅಂತ ಹೇಳಿ ತುಂಬ ಆಸೆ ಇತ್ತು. ಹಾಗಾಗಿ ಕ್ಯಾಂಪ್ಗೆ ಸೇರಿಸಿದೆ. 10 ದಿವಸ ಆದ ನಂತರ ಮೀಟ್ ಆಗುವಾಗ ನನ್ನ ತಂಗಿ ಹತ್ರ ಬಹಳ ಚೇಂಜಸ್ ಕಾಣಿಸ್ತಿದೆ. ಅವಳು ಕ್ರಿಯೇಟಿವ್ನೆಸ್ ಆಗಿರ್ಬೋದು ಇಂಪ್ರೂವ್ ಆಗಿದೆ ಅಂತ ಅನ್ನಿಸ್ತಿದೆ. ಸ್ವರೂಪಕ್ಕೆ ಬಂದಾಗ ನನಗೆ ಮೊದಲು ಅನಿಸಿದ್ದು ಇಲ್ಲಿ ಹೇಗಿರೋದು ಅಂತ. ಆಮೇಲೆ 2 ದಿನ ಆದಮೇಲೆ ಗೊತ್ತಾಯಿತು ಇಲ್ಲಿ ಹೋಗಲಿಕ್ಕೆ ಮನಸ್ಸಾಗಲಿಲ್ಲ ನನಗೆ. ಇಲ್ಲಿ ಒಂದು ಬದಿಗೆ ಹೈವೇ, ಸುತ್ತಲೂ ಕಾಡು. ಈ ಬಿಲ್ಡಿಂಗ್ ನೋಡಿದರೆ ಒಂಥರ ಜಾಲಿ ಆಗುತ್ತೆ. ಇಲ್ಲಿ ನಾವು ಪಠ್ಯ ಸಂಗೀತ, ಡ್ಯಾನ್ಸ್, ಹಾಡು ಮತ್ತು ರೂಬಿಕ್ ಕ್ಯೂಬ್ ಎಲ್ಲ ಕಲಿತು ಜಾಲಿ ಮಾಡ್ತಿದ್ವಿ. ಮತ್ತು ಒಂದಿನ ಫೈರ್ ಕ್ಯಾಂಪ್ ಮಾಡಿದ್ವಿ. ಎಲ್ಲ ಖುಷಿಯಾಗುತ್ತೆ. ಇದು ಸ್ವಲ್ಪ ದೀಪಾವಳಿಯಾಗಿತ್ತು. ಇಲ್ಲಿ ತುಂಬ ಜಾಲಿ ಮಾಡಿದೆ. ನಾನು ಸ್ವರೂಪ ಶಿಕ್ಷಣ ಕೇಂದ್ರಕ್ಕೆ ಬರುವಾಗ ಸ್ವಲ್ಪ ಇಲ್ಲಿ ಯಾಕೆ ಸುಮ್ಮನೆ ಬರೋದು ಹಾಗೆಲ್ಲ ಅನ್ನಿಸ್ತಾ ಇತ್ತು. ಆದರೆ ಬಂದ ಮೇಲೆ ಗೊತ್ತಾಯಿತು ಇಂಥ ಶಿಕ್ಷಣ ಬೇರೆ ಎಲ್ಲೂ ಸಿಗೋದಿಲ್ಲ ಅಂತ. ನಾನು ಇಲ್ಲಿ ಬಂದ ಮೇಲೆ ತುಂಬ ಬದಲಾವಣೆಯನ್ನು ಕಂಡಿದ್ದೇನೆ. ಸ್ಟೇಜ್ ಫಿಯರೆಲ್ಲ ಸ್ವಲ್ಪ ಜಾಸ್ತಿ ಇತ್ತು ನನಗೆ ಇಲ್ಲಿಗೆ ಬರೋಕ್ಕಿಂತ ಮುಂಚೆ. ನನ್ನ ತಂದೆಗೆ ಇಲ್ಲಿ ಕಳಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಲು ಇಷ್ಟಪಡುತ್ತೇನೆ. ಇಲ್ಲಿ ಸೀನಿಯರ್ಸ್ ಎಲ್ಲ ತುಂಬ ಚೆನ್ನಾಗಿ ನಮಗೆಲ್ಲ ಹೆಲ್ಪ್ ಮಾಡ್ತಾ ಇರ್ತಾರೆ. ನಮಗೆ ಯಾವುದೇ ಪ್ರಾಬ್ಲಮ್ ಇದ್ದರೂ ಅದನ್ನೆಲ್ಲ ಚೆನ್ನಾಗಿ ಅಂದರೆ ಅರ್ಥ ಆಗೋ ಹಂಗೆ ಹೇಳ್ಕೊಡ್ತಾರೆ. ನೀವು ಸ್ವರೂಪಕ್ಕೆ ಬನ್ನಿ.